ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಮರು ಅಪ್ಲಿಕೇಶನನ್ನು ಬಿಟ್ಟಿದ್ದರು. ಮುಖ್ಯಮಂತ್ರಿ ಬದಲಾವಣೆಯಾದ ಕಾರಣ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಯುವ ನಿಧಿ ವಿದ್ಯಾರ್ಥಿಗಳ ಅಂದರೆ ಆ ಪಟ್ಟಿ ಏನಿದೆ ಅಲ್ಲ, ಅಪ್ಲಿಕೇಶನ್ ಹಾಕಿದವರು ಅದನ್ನು ಪರಿಷ್ಕರಣೆ ಮಾಡುವ ಸಂಬಂಧ ಅಪ್ಲಿಕೇಶನನ್ನು ಹಾಕಬೇಕು ಅಂತ ಹೇಳಿದರು. ಬಟ್ ಇವಾಗ ಒಂದು ಖುಷಿ ಸುದ್ದಿ ಏನಪ್ಪ ಅಂದ್ರೆ ಅದನ್ನು ಅಪ್ಲಿಕೇಶನ್ ಹಾಕೋ ಆಗಿಲ್ಲ. ಇದು ನ್ಯೂಸ್ ಮೊನ್ನೆನೇ ಬಂತು, ಬಟ್ ನಾವು ಇರಲಿಲ್ಲ, ಹಾಗಾಗಿ ಇವತ್ತು ವಿಡಿಯೋ ಮಾಡಿದ್ದೀನಿ. ಮೊನ್ನೆನೇ ಬಂದಿದೆ ಈ ನ್ಯೂಸು, ಹಾಗಾಗಿ ಯಾರೂ ಮರು ಅಪ್ಲಿಕೇಶನನ್ನು ಹಾಕೋ ಆಗಿಲ್ಲ. ಅದಕ್ಕೆ ಮರು ನವೀಕರಣ ಮಾಡಬೇಕು ಅಂತ ಹೇಳಿದ್ದಾರೆ. ಅದು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಇನ್ನು ಯಾವುದೇ ರೀತಿ ಯಾವ ಥರ ಮಾಡಬೇಕು ಅಂತ ಇನ್ನು ಹೇಳಿಲ್ಲ ಅವರು. ಇನ್ನೂ ಸ್ವಲ್ಪ ಟೈಮನ್ನು ತೆಗೆದುಕೊಂಡಿದ್ದಾರೆ. ಅಂದರೆ ಗ್ಯಾರಂಟಿ ಯೋಜನೆಗಳ ಅಧಿಕಾರಿಗಳ ಜೊತೆ ಮಾತಾಡಿ ಒಂದು ಸಭೆಯನ್ನು ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಮರು ಅಪ್ಲಿಕೇಶನ್ ಬೇಡ, ನವೀಕರಣ ಮಾಡೋಣ ಅಂತ. ಅಂದರೆ KYC ಅಥವಾ ಇನ್ನೊಂದು ಏನು ಮಾಡ್ತಾರೆ ಗೊತ್ತಿಲ್ಲ, ನಮಗೆ ಸರಿಯಾಗಿ ಹೇಳಿಲ್ಲ. ಹಾಗಾಗಿ ಅಪ್ಡೇಟ್ ಬಂದ ನಂತರ ಮತ್ತೊಂದು ವಿಡಿಯೋನ ಮಾಡಿ ನಿಮಗೆ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಇದು ಆ ವಿಷಯ ಆಗಿತ್ತು. ಅಂದರೆ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಮರು ಅಪ್ಲಿಕೇಶನ್ ಇತ್ತಲ್ಲ, ಅದು ಕ್ಯಾನ್ಸಲ್ ಆಗಿದೆ, ಮರು ನವೀಕರಣ ಇದೆ ಅಷ್ಟೇ. ಹಾಗೆ ಸಿವಿಲ್ ಪೊಲೀಸ್ ಅಪ್ಲಿಕೇಶನ್ ಏನಪ್ಪ ಅಂದ್ರೆ ಓಪನ್ ಆಗ್ತಾ ಇಲ್ಲ ಮತ್ತು ಎರರ್ ಪ್ರಾಬ್ಲಮ್ ಕಾಡ್ತಾ ಇದೆ. ತುಂಬ ಜನ ಕೇಳ್ತಾ ಇದ್ದಾರೆ, ಆದರೆ ಎಲ್ಲರಿಗೂ ಅದೇ ಪ್ರಾಬ್ಲಮ್ ಬರ್ತಾ ಇದೆ. KE ಟೆಕ್ನಿಕಲ್ ಎರರ್ ಪ್ರಾಬ್ಲಮ್ ಇದೆ. ಹೀಗಾಗಿ ಅದರ ಬಗ್ಗೆಯೂ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಮಾಹಿತಿ ಸಿಕ್ಕ ನಂತರ ಸಂಪೂರ್ಣವಾದಂಥ ವಿಡಿಯೋನ ಮಾಡಿ ತಿಳಿಸ್ತೀನಿ, ಓಪನ್ ಆಗಿದೆ ಅಲ್ವಾ ಅಂತ. ಗೃಹಲಕ್ಷ್ಮಿಯರಿಗೆ ಮಾತ್ರ ಇದು ಕಡ್ಡಾಯ ಮರು ನವೀಕರಣ ಇದೆ, ಮರು ಅಪ್ಲಿಕೇಶನ್ ಇಲ್ಲ, ಅಪ್ಲಿಕೇಶನ್ ಆಗುವ ಹಾಗಿಲ್ಲ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಬಂದ ನಂತರ ನಿಮಗೆ ತಿಳಿಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.